ಪೌರಾಯುಕ್ತೆಗೆ ರಾಜೀವ್ ಗೌಡ ಧಮಕಿ ಹಾಕಿರುವಂತ ಪ್ರಕರಣ ಏನಿದೆಯಲ್ಲ, ಈಗ ಧಮಕಿ ಪ್ರಕರಣದ ಬೆನ್ನಲ್ಲೇ ಮತ್ತೊಂದು ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಕಾಂಗ್ರೆಸ್ಸಿನ ಸೋಕಾಲ್ಡ್ ಮುಖಂಡ ಇದ್ನಲ್ಲ ರಾಜೀವ್ ಗೌಡ, ಈತ ಧಮಕಿ ಹಾಕಿದ್ನಲ್ಲ ಪೌರಾಯುಕ್ತರಿಗೆ. ಈ ಧಮಕಿ ಪ್ರಕರಣದ ಬೆನ್ನಲ್ಲೇ ಮತ್ತೊಂದು ಆಡಿಯೋ ಈಗ ಸ್ಫೋಟವಾಗಿದೆ. ರಾಜೀವ್ ಗೌಡ ಅಲಿಯಾಸ್ ರಾಜಣ್ಣನ ಕರಾಳ ಮುಖಗಳು ಹೊರಗು ಬರ್ತಿದೆ. ಪತ್ರಕರ್ತರಿಗೂ ಕೂಡ ಧಮಕಿ ಹಾಕಿದ್ನ ರಾಜೀವ್ ಗೌಡ. ಸುದ್ದಿ ಮಾಡಿದ್ದಕ್ಕೆ ಜೀವ ಬೆದರಿಕೆಯನ್ನ ಹಾಕಿದ್ದ ರಾಜೀವ್ ಗೌಡ ಮತ್ತೊಂದು ಬೆದರಿಕೆಯ ಆಡಿಯೋ ಈಗ ಬಟ ಬಯಲಾಗಿದೆ. ಸಿದ್ದರಾಮಯ್ಯರನ್ನ ನಾನು ಬೈತೀನಿ, ಬರಿತೀಯಾ ಅನ್ನೋದಾಗೆಲ್ಲ ಕೇಳಿದ್ದಾರೆ. ಬೆಂಬಲಿಗರಿಂದ ಮೋದಿನ ಬರಿತೀಯಾ, ನಿನ್ನನ್ನು ಸುಮ್ಮನೆ ಬಿಡಲ್ಲ ಅನ್ನೋದಾಗಿ ಆವಾಜ್ ಹಾಕಿದ್ದಾರೆ ರಾಜೀವ್ ಗೌಡ. ಪತ್ರಕರ್ತ ಕೋಟಹಳ್ಳಿ ಅನಿಲ್ ಕುಮಾರ್ಗೆ ಈ ಬೆದರಿಕೆಯನ್ನ ಹಾಕಿರೋದು 2023 ಆಗಸ್ಟ್ 16ರಂದು ಒಂದು ಸುದ್ದಿಯನ್ನ ಪ್ರಕಟ ಮಾಡಲಾಗಿತ್ತು. ಈ ಸುದ್ದಿಯನ್ನ ಪ್ರಕಟ ಮಾಡಿದ್ದಕ್ಕೆ ಬೆದರಿಕೆಯನ್ನ ಹಾಕಿದ್ರು ಕಾಂಗ್ರೆಸ್ಸಿನ ಮುಖಂಡ. FIR ಹಾಕಿಸ್ತೀನಿ ಅಂತ ಬೆದರಿಕೆಯನ್ನ ಹಾಕಿದ್ದ. ನೋಡಿ, ಆತನ ಕರಾಳ ಮುಖಗಳು ಒಂದೊಂದಾಗಿ ಬಯಲಾಗ್ತಿದೆ. ಅದೇ ಕ್ಷೇತ್ರದಲ್ಲಿ ಪರಾಜಿತ ಅಭ್ಯರ್ಥಿ ಕೂಡ ಹೌದು. MLA ಟಿಕೆಟ್ ಸಿಕ್ಕಿತ್ತು, ಗೆದ್ದಿದ್ರೆ MLA. ಇಂಥವ್ರನ್ನೆಲ್ಲ MLA ಮಾಡ್ಬೇಕು ನೋಡಿ. ಇತ್ತೀಚೆಗಷ್ಟೇ ಅಮೃತಾ ಗೌಡ KS ಆಫೀಸರ್ ಪೌರಾಯುಕ್ತಿ ಆಗಿದ್ರು. ಇವರಿಗೆ ಈ ಬ್ಯಾನರ್ ಅನ್ನು ತೆರವು ಮಾಡಿರುವಂತ ವಿಚಾರವಾಗಿ ಅಶ್ಲೀಲವಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆಂಕಿ ಹಚ್ಚಿಸ್ತೀನಿ, ಚಪ್ಲೀಲ್ ಹೊಡಿತೀನಿ, ಜೊತೆಲಿ ದಂಗೆ ಏಳಿಸ್ತೀನಿ ಅನ್ನೋದಾಗಿ ಕೆಟ್ಟದಾಗಿ ಮಾತನಾಡಿದ್ದಲ್ಲ. ಇದರ ಬೆನ್ನಲ್ಲೇ ಈಗ ಮತ್ತೊಂದು ಆಡಿಯೋ ಬಂದಿದೆ. ಪತ್ರಕರ್ತ ಒಬ್ಬರಿಗೂ ಕೂಡ ಬೆದರಿಕೆ ಹಾಕಿದ್ದಾನೆ. ಸುದ್ದಿ ಮಾಡ್ತೀರಾ ನನ್ನ ಬಗ್ಗೆ, ನಿಮ್ಮನ್ನು ಬಿಡಲ್ಲ, FIR ಹಾಕ್ಸ್ತೀನಿ, ಜೀವ ಬೆದರಿಕೆ ಹಾಕಿರೋದು ಕೂಡ. ಇದು 2023 ಆಡಿಯೋ. ಸದ್ಯ ಇದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ನೋಡಿ, ರಾಜೀವ್ ಗೌಡ ಈಗಾಗಲೇ ತಲೆಮರೆಸ್ಕೊಂಡಿದ್ರು. 3-4 ದಿನ ಆಯ್ತು. ಪೊಲೀಸರು ಹುಡುಕ್ತೀನಿ ಅಂತಿದ್ರು ಕೂಡ ಕೈಗೆ ಸಿಕ್ಕಿರ್ಲಿಲ್ಲ. ಬೇಲ ತಗೊಂಡ್ಮೇಲೆ ಮತ್ತೆ ಪಕ್ಕಾ ಸಿಗ್ತಾರೆ. ನೋಡಿ, ಇಂಥ ನಾಟಕಗಳನ್ನ ಆಡ್ತಿದ್ದಾರೆ. ಹಲೋ, ಏನಣ್ಣ ಇದು ನಿಮ್ಮ ಹೆಸರು ಹೇಳ್ಕೊಂಡು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸ್ಟೇಷನ್ ಅಲ್ಲಿ. ಕೊಡ್ತಾರೆ, ಇನ್ನೇನ್ ಮಾಡ್ತಾರೆ ಹೇಳ್ರಿ. ಹೌದಾ? ಅಲ್ಲ, ನಮ್ಗೆ ಕೊಟ್ಬಿಟ್ಟು ನಮ್ಗೆ ಏನ್ ನಾನೇನ್ ಮಾಡಿದಿರ ನೀವು? ಏನ್ ನಿಮ್ಗೆ ತೊಂದ್ರೆ ಏನ್ ಮಾಡಿದ್ದೆ ಅಂದೆ. ಅಲ್ಲ, ನಾನು ಇಡೀ ಪ್ರಪಂಚದಲ್ಲೇ ಮೊನ್ನೆ ಇವ್ರು ಮಾಡಿದ್ರು, ಯಾರು ಅದೇ ತರನೇ ಪೂಜೆ ಮಾಡಿದ್ದಾರೆ. ಬೇಕಾಬಿಟ್ಟಿಯಾಗಿ ಇಂಡಿಪೆಂಡೆನ್ಸ್ ಡೇ ಮಾಡಿದ್ದಾರೆ ಅಂತ ಬರೀತಿಯಲ್ಲ, ಏನ್ ಬೇಕಾಬಿಟ್ಟಿಯಾಗಿ ಮಾಡಿದೀನಿ ಇಂಡಿಪೆಂಡೆನ್ಸ್ ಡೇ ನಾನು? ಅಲ್ಲ, ನಾನು ವೈಯಕ್ತಿಕವಾಗಿ ನಾನು ಬರ್ದಿರೋದಲ್ಲ. ಬರೀತ್ಯಾ? ಸ್ಟೇಟ್ಮೆಂಟ್ ಕೊಡ್ತೀನಿ ನಾನು. ಏನಂತ ಸ್ಟೇಟ್ಮೆಂಟ್ ಕೊಡಿಸ್ತೀನಿ. ಸಿದ್ದರಾಮಯ್ಯನೋ ಸರಿ ಇಲ್ಲ, ಸಿದ್ದರಾಮಯ್ಯ ಅಂತ ಇವಾಗ ನೀನು ಬರ್ದಂಗ ಐತೆ, ಅಲ್ಲಿ CM ಸರಿಗಿಲ್ಲ ಅಂತ ಬರ್ದಂಗ ಐತೆ. ಸ್ಟೇಟ್ಮೆಂಟ್ ಕೊಡ್ತೀನಿ. ಹಂಗಾರೆ ನಿನ್ ತಲೆ ಇಲ್ವಾ ಪತ್ರಕರ್ತನಾದ್ರೆ? ಅದು ಕರೆಕ್ಟ್ ವಿಮರ್ಶೆ ಮಾಡಿ ಸರಿನೋ ತಪ್ಪು ಅನ್ನು ಬರಿಬೇಕು, ಅದನ್ನಲ್ವಾ? ಯಾವನೋ ಏನೋ ಹೇಳ್ದ ಅನ್ಬಿಟ್ಟು ಬರ್ದ್ಬಿಟ್ರೆ, ಅನಿಲ್ ಸರಿ ಇಲ್ಲ ಅಂತ ಬರ್ದ್ಬಿಟ್ರೆ, ನಾನು ಹೇಳ್ಬಿಟ್ರೆ ಬರ್ಕೊಂಡ್ಬಿಡ್ತೀನಿ ಹಂಗಂತ. ಮುಂಚೆ ತರ ಗೂಬೆ ತರ ಕೂತ್ಕೊಂಡು, ಗೂಬೆ ತರ ಬ್ಲಾಕ್ ಮೇಲ್ ಮಾಡ್ಕೊಂಡು, ಬಂದವ್ರಿಗೆಲ್ಲ ಕಾಸು ಕೊಟ್ಕೊಂಡು, ಇವೆಲ್ಲ ಸಮಾಧಾನ ಮಾಡ್ಕೊಂಡು ಇರಕ್ಕಾಗಲ್ಲ ನಾನು. ಅದಕ್ಕೆ ಹೇಳ್ಬೇಕು ಅಂದ್ರೆ ನಿನ್ ಉದ್ದೇಶ ನಾನೇನ್ ಬೆದರ್ಸೋದಕ್ಕ ನೀನ್ ಸುದ್ದಿ ಮಾಡೋದು? ಅಣ್ಣ, ಬೆದರ್ಸೋದಂತಲ್ಲ ಅಣ್ಣ, ಅವ್ನು ಸ್ಟೇಟ್ಮೆಂಟ್ ಕೊಟ್ಟು ನಾನು ಬರ್ದಿದ್ದೀನಿ. ನೀವು ಅದು ಕೊಂಡ್ರೆ ನಿಮ್ಮವ್ರ ಹುಡುಗರು ಇವಾಗ ಕಂಪ್ಲೇಂಟ್ ಕೊಡೋ ಕೆಲಸ ಮಾಡಬಹುದು. ಸ್ಟೇಟ್ಮೆಂಟ್ ಕೊಟ್ಟು ನಾವು ಸುದ್ದಿ ಮಾಡ್ತಾ ಇರ್ಲಿಲ್ವಾ? ನಾನು ಕೇಳೋದು ನೀವು ಈಗ ಒಂದ್ ಕೆಲ್ಸ ಮಾಡಪ್ಪ, ನಾನು ಇವಾಗ ಕೊಡ್ತೀನಿ, ಒಂದ್ ಸುದ್ದಿ ಮಾಡಪ್ಪ ನೋಡೋಣ. ಏನಂತ ಇವಾಗ ಮಾಡು ಹೇಳ್ತಾ ಇದೀನಿ, ಅದನ್ನೇ ಹೇಳ್ತಿದ್ದೀನಲ್ಲ. ನರೇಂದ್ರ ಮೋದಿ ಬಗ್ಗೆ ಸುದ್ದಿ ಕೊಡ್ತೀನಿ. ಇಲ್ಲಾಂತಂದ್ರೆ ಸಿದ್ದರಾಮಯ್ಯನವ್ರ ಬಗ್ಗೆ ಕೊಡ್ತೀನಿ, ಮಾಡು. ಇಲ್ಲಾಂದ್ರೆ ಮೇಲೂರು ರವಿ ದಿನ ಮಾಡ್ತೀಯಲ್ಲ ಸುದ್ದಿ ದೇವರಾಗೆ, ಇವಾಗ ಮೇಲೂರು ರವಿ ಮೇಲೆ ಬೇರೆ ಇಶ್ಯೂ ಇರೋದನ್ನ ಹೇಳ್ತೀನಿ, ಮಾಡು.